ಲೇಡೀಸ್ ಅಂಡ್ ಜೆಂಟಲ್ಮನ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ಸೇರ್ಕೊಂಡ್ರ? ಹೇಗೊಂದು ಸಂಶಯ ಬರೋದ್ಯಾಕೆ ಅಂದ್ರೆ, ಬಾಯ್ ಬಿಟ್ರೆ ಪ್ರಿಯಾಂಕ್ ಖರ್ಗೆ RSS ಅಂತ RSS ಜಪ ಮಾಡ್ತಾ ಇದ್ದಾರೆ. ಏನಿದು ವಿಚಾರ ಅಂತ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದಾಗ್ನಿಂದ ಅಲ್ಲ, ಈ ಹಿಂದಿನಿಂದಲೂ ಕೂಡ RSS ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಬಿಜೆಪಿಗರು ಏನಾದ್ರೂ ಟೀಕೆ ಮಾಡಿದ್ರೆ ಸಾಕು, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಆರ್ಗ್ಯುಮೆಂಟ್ ಆಗಿ RSS ಬುಡಕ್ಕೆ ಬರ್ತಾ ಇದ್ರು. ಈಗಲೂ ಅದೇ ರೀತಿಯಾಗಿದೆ. ಖರ್ಗೆ ಗೃಹ ಸಚಿವರಾದಾಗ ಬಿಜೆಪಿ ಒಂದು ಟ್ವೀಟ್ ಅನ್ನ ಮಾಡಿ, ಮೊದಲು ಗೊತ್ತಿಲ್ಲ ಸಚಿವರು, ಈಗ ಎಲ್ಲಾ ಗೊತ್ತು ಎನ್ನುವಂತಹ ಮಿನಿಸ್ಟರ್ ಅಂತ ಬರ್ಕೊಂಡು ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ, ನಿಮ್ಗೆ ನನ್ನನ್ ಕಂಡ್ರೆ ಭಯ, ಮೊದಲು ನಿಮ್ಮ ಮೇಲಾಧಿಕಾರದ ಸಂಘಟನೆ ಇದೆಯಲ್ವಾ, ಅದರ ನೋಂದಣಿಗೆ ದಾಖಲೆಯನ್ನ ಸಿದ್ಧ ಮಾಡ್ಕೊಳ್ಳಿ ಅಂತ ಇಲ್ಲೂ RSS ಅನ್ನ ಎಳೆ ತಂದಿದ್ರು. ಇನ್ನು ಈ ಹಿಂದೆ RSS ಅನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದ್ರು. ಈಗ ಮತ್ತೆ RSS ವಿರುದ್ಧ ಟೀಕಾಸ್ತ್ರ ಪ್ರಯೋಗ ಮಾಡಿ ಬಿಜೆಪಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಲ್ಲಿ ನೀವು ಒಂದು ವಿಚಾರವನ್ನ ಗಮನಿಸಬೇಕಾಗಿದೆ. ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇರೋ ಪ್ರಶ್ನೆಯಲ್ಲಿ, ಹೇಳ್ತಾ ಇರುವಂತಹ ವಿಚಾರದಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಒಂದು ಹಳ್ಳಿಯ ಯುವ ಜನತೆ ಸೇರಿದಂತೆ ಸೇರ್ಕೊಂಡು ಕಟ್ಕೊಂಡಂತಹ ಬಳಗವನ್ನ ಅಲ್ಲೂ ಕೂಡ ನೋಂದಣಿ ಮಾಡಿಸ್ಕೊಳ್ತಾರೆ. ಅಂಥದ್ರಲ್ಲಿ ಈ ವರ್ಷ 100 ವರ್ಷ ಪೂರೈಕೆ ಮಾಡಿರುವಂತಹ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂತಹ, ಲಕ್ಷಾಂತರ ಸ್ವಯಂ ಸೇವಕರನ್ನ ಹೊಂದಿರುವಂತಹ ಸಂಘ ಯಾಕಿನ್ನೂ ನೋಂದಣಿ ಮಾಡ್ಕೊಂಡಿಲ್ಲ? ರಾಷ್ಟ್ರೀಯವಾದಿಯಾಗಿರುವಂತಹ, ಭಾರತದ ಬಗ್ಗೆ ಅಪಾರ ಗೌರವ, ಅಭಿಮಾನ, ಭಕ್ತಿ ಹೊಂದಿರುವಂತಹ ಒಂದು ಸಂಘ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಯಾಕೆ ನಡ್ಕೊಳ್ತಾ ಇಲ್ಲ? ಇದನ್ನೇ ಪ್ರಿಯಾಂಕ್ ಖರ್ಗೆ ಕೇಳಿದ್ದು. ಇದ್ಯಾಕೆ ಬಿಜೆಪಿಗರು ಸಿಟ್ಟಿಗೆ ಹೇಳ್ಬೇಕು? ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಏನೋ ಸರಿಯಾಗಿ ಕೇಳಿದ್ದಾರೆ. ಆದ್ರೆ ಕೇವಲ RSS ಅಂತ ಇದ್ರೆ ಅಭಿವೃದ್ಧಿ ಸಾಧ್ಯನಾ? ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಪ್ರತಿ ಸಲ SSLC PUC ರಿಸಲ್ಟ್ ಬಂದಾಗ ಕಲಬುರಗಿ ಕೊನೆಯಲ್ಲಿರುತ್ತೆ. ಕ್ರೈಮ್ ರೇಟ್ನಲ್ಲಿ ಕಲಬುರಗಿ ಮೊದಲನೇ ಸ್ಥಾನದಲ್ಲಿದೆ. ಕಲಬುರಗಿಯಿಂದಾನೇ ಬೇರೆ ಬೇರೆ ಜಿಲ್ಲೆಗಳಿಗೆ ಕಾರ್ಮಿಕರು ವಲಸೆ ಹೋಗ್ತಾರೆ. ಅವರಿಗೊಂದು ಶಾಶ್ವತ ಕೆಲಸ ಕೂಡ ಕಲಬುರಗಿಯಲ್ಲಿ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಕೇವಲ RSS ನಾಮಸ್ಮರಣೆ ಮಾಡೋದನ್ನೇ ಪ್ರಿಯಾಂಕ್ ಖರ್ಗೆ ಚಾಳಿಯಾಗಿಸ್ಕೊಂಡು ಬಿಟ್ಟಿದ್ದಾರೆ. ಒಟ್ನಲ್ಲಿ ಪ್ರಿಯಾಂಕ್ ಖರ್ಗೆಗೆ ಯಾಕೆ ಇಷ್ಟೊಂದು ಸಿಟ್ಟು ಅನ್ನುವಂಥದ್ದನ್ನ ಅವರೇ ಹೇಳಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.